ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಇದ್ದ, ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವಿಲೇಜ್ ಕಡೆ ಹೊಡ್ತಾ ಇದ್ದೇವೆ ರೀ. ಆಲ್ರೆಡಿ ತುಂಬ ಲೇಟ್ ಆಗಿದೆ. ಎಷ್ಟೋ ಬೇಗ ಇದ್ದರು, ಎಷ್ಟೋ ಬೇಗ ಕೆಲಸಗಳನ್ನು ಮುಗಿಸೋಕ್ಕೆ ಪ್ರಯತ್ನ ಪಟ್ಟರು ಆ ಟೈಮ್ ಆಗೇ ಬಿಡ್ತೈತೆ ನೋಡಿರಿ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ನೋಡೋಣ, ಪ್ರಾಬಬಿಲಿಟಿ 50-50 ಇದೆ. ಬಸ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ಹಾಗಿದ್ರೆ ಹೊರಡೋಣ. ಅದು ಬಸ್ ಹೆಂಗಲ್ತೈತೆ ಅಂತಂದ್ರೆ, ಕೆಲವೊಂದು ಟೈಮ್ ಜಲ್ದಿ ಬರ್ತಾನೆ, ಜಲ್ದಿ ಹೋಗ್ಬಿಡ್ತಾನೆ, ಲೇಟಾಗಿ ಬರ್ತಾನೆ, ಲೇಟಾಗಿ ಹೋಗ್ತಾನೆ. ಈ ಥರ ಇರೋದ್ರಿಂದ ಎಕ್ಸಾಕ್ಟ್ಲಿ ಟೈಮ್ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ. ಲಿಫ್ಟ್ ವರ್ಕ್ ಆಗ್ತಿದೆ ರೀ, ಸುಮ್ಮನೆ ನಡೀತಾ ಬಂದ್ವಿ. ಟಿಕೆಟ್ ತೊಗೊಂಡ್ರಿ. ಆಲ್ಮೋಸ್ಟ್ 100 ಬಸ್ ಹತ್ತೋಕ್ಕೆ ಟ್ರೈ ಮಾಡೋಣ. ಬಸ್ ಹೋಗ್ತಾ ಇದೆ, ಯಾವುದು ಅಂತ ಗೊತ್ತಾಗ್ತಿಲ್ವೇ. ಅಣ್ಣ, ಹೊಸರು ಬಸ್ ಸ್ಟ್ಯಾಂಡ್ ಒಂದು ಟಿಕೆಟ್ ತೊಗೊಂಡು ಆಯ್ತು ರೀ. ಹಂಡ್ರೆಡ್ ಬಸ್ ಹೋಯ್ತು ರೀ, ಜಸ್ಟ್ ಹೋಯ್ತು. ತುಂಬ ಜನ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಟೈಮ್ ಇವಾಗ 9:54. ಬಸ್ ಬಂತು ರೀ, ಯಾವುದೋ 200. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ, ಬೇರೆ ಆಪ್ಷನ್ನೇ ಇಲ್ಲ ಇವಾಗ. ಇನ್ನೊಂದು 15 ಮಿನಿಟ್ಸಲ್ಲಿ ನಾವು ಹೊಸರು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೇವೆ. ಟೈಮ್ ಇವಾಗ 10:07. ನಾವು ಹೊಸರು ಬಸ್ ಸ್ಟ್ಯಾಂಡ್ ರೀಚ್ ಆಗೋದು ಇನ್ನೊಂದು 5 ಮಿನಿಟ್ಸ್ ಆಗುತ್ತೆ. ನೋಡೋಣ. ನನ್ನ ಬಸ್ ಸ್ಟಾಪ್ ಬಂತ್ರಿ, ಹೇಳ್ಕೊಂಡಾಯ್ತಾ. ಆಲ್ಮೋಸ್ಟ್ ಬಸ್ ಬಂದಿರತ್ತೆ ಅನ್ಸತ್ತೆ. ನಾವು ಇವಾಗ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿಯಲ್ಲಿದ್ದೇವೆ. ಟೈಮ್ ಇವಾಗ 10:14. ನಮ್ದು ಪ್ಲಾಟ್ಫಾರ್ಮಲ್ಲಿ ಬಸ್ ಬಂದಿದ್ದೀನೋ ಒಂದ್ಸಲಿ ಚೆಕ್ ಮಾಡಿಬಿಡ್ರಿ. ಪ್ಲ್ಯಾಟ್ಫಾರ್ಮಲ್ಲಿ ಬಸ್ ಯಾವುದು ಕಾಣಿಸ್ತಿಲ್ಲ ರೀ, ಬಟ್ ಪ್ಲ್ಯಾಟ್ಫಾರ್ಮ್ ಬಿಟ್ಟು ಆಚೆ ಕಡೆ ಹಾಕಿರ್ತಾರೆ. ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡೋಣ, ಯಾಕಂದರೆ ಒಂದ್ಸಲಿ ಅದೇ ಥರ ನಾ ಬಸ್ ಮಿಸ್ ಮಾಡ್ಕೊಂಡಿದ್ದೆ. ನೋಡೋಣ, ಬಸ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಬಸ್ಸು ಹೋಯ್ತಂತ್ರಿ, ಇನ್ನು ಮತ್ತೆ ವೇಟ್ ಮಾಡಬೇಕು. ಇನ್ನು 2 ತಾಸು ಬಸ್ ಸ್ಟ್ಯಾಂಡ್ ಕಾಯ್ಬೇಕಲ್ರಿ, ತಲೆ ಗಿರ್ರ ಅಂತೈತಿ. ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ರೀ ಪಾಪ. ಅವರು ಕಸ್ಟಮರ್ ಇದ್ದಾರ ಅಂತ ಕಸ್ಟಮರಿಗೆ ಕೊಡಕ್ಕೆ ಹೋಗಿದ್ದಾರೆ ಬ್ಯಾಗ್ ಇಟ್ಟ. ಡಾಗ್ ಸ್ಕ್ವಾಡ್ ಬಂದು ವೆರಿಫಿಕೇಶನ್ ಮಾಡಿದ್ದಾರೆ. ನಮ್ಮ ಪ್ಲಾಟ್ಫಾರ್ಮ್ ಕಡೆ ಹೋಗಿ ವೇಟ್ ಮಾಡೋಣ. ಏನೋ ಆಪ್ಷನ್ ಇಲ್ಲ ಬೇರೆದು ಇವಾಗ. ಇಷ್ಟೊತ್ತು ನಾವು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಿದ್ವಿ ರೀ ಬಸ್ಗೋಸ್ಕರ. ಫೈನಲಿ ಬಸ್ ಬಂದಿದ್ವಿ, ಎಲ್ಲರೂ ಬಸ್ ಹತ್ಕೊಂಡಿದ್ದಾರೆ. ನಾವು ಆಚೆ ಕಡೆ ಹೋಗಿದ್ವಿ, ಬರೋದೇ ಲೇಟ್ ಆಯ್ತಾ. ನೋಡೋಣ, ಸೀಟ್ ಇದೆ, ನಾನು ಸಲ ಚೆಕ್ ಮಾಡೋಣ. ಸೀಟ್ ಇದೆ, ಹತ್ಕೊಂಡ್ಬಿಡೋಣ. ಎಲ್ಲರೂ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ನೋಡ್ರಿ. ಟೈಮ್ ಇವಾಗ 12:20. 12:20 ಬಸ್ ಬಿಡ್ತೈತ್ರಿ. ಕಂಡಕ್ಟರ್ ಸರ್ ಬಂದೈತ್ರಿ. ಇನ್ನೇನು ಬಸ್ ಹೊಡೋ ಸಮಯ ಅನಿಸ್ತೈತಿ. ಬಸ್ ಹೊಡ್ತಾ ಇದ್ದಾರೆ ಇವಾಗ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಬರ್ತೈತೆ. ಫೈನಲಿ ಸ್ಟಾಪ್ ಅಂತ ಹೇಳ್ಕೊಳ್ತಿದ್ದೀವಿ. ಜಸ್ಟ್ ನಾವು ರೀಚ್ ಆದ್ವಿ ರೀ. ಬಸ್ ಮಿಸ್ ಆಗಿದ್ದಕ್ಕೆ 2 ಅವರ್ ಲೇಟ್ ಆಯ್ತು ರೀ. ಇಲ್ಲಾಂದ್ರೆ 2 ಅವರ್ ಮೊದಲೇ ಬರ್ಬೋದಾಗಿತ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆದಂಗೆ ಆಯ್ತು ನೋಡ್ರಿ. ದೇವ್ರಿಗೆ ದರ್ಶನ ಮಾಡೋಣ್ರಿ. ದರ್ಶನ ಮಾಡಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತ್ರಿ. ಜಸ್ಟ್ ಪ್ರಸಾದ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ ನಾವು. A few moments later. ಇವಾಗ ಬಸ್ಸಿಗೆ ವೇಟ್ ಮಾಡೋದು ದೊಡ್ಡ ಟಾಸ್ಕ್. ಫೈನಲಿ ಬಸ್ ಬಂತ್ರಿ, ಹತ್ಕೊಳ್ಳೋಣ ಇವಾಗ. ಫೈನಲಿ ಬಸ್ ಹತ್ಕೊಂಡೈತ್ರಿ. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ರೀ. ಆಲ್ಮೋಸ್ಟ್ ಬಸ್ಸಿನೇ ಖಾಲಿ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಕತ್ಲಾನೇ ಆಯ್ತ್ರಿ ಇವಾಗ. ನಮ್ದು ಸ್ಟಾಪ್ ಬಂತ್ರಿ, ಹೇಳ್ಕೊಂಡಾಯ್ತಾ. ಬಸ್ ಸ್ಟಾಪ್ ಕಡೆ ಹೊಡ್ತಿದ್ದೆ ನಾವು. ಇನ್ನೊಂದು 5 ಮಿನಿಟ್ಸ್ ಆಗಿತ್ತು ಬಸ್ ಸ್ಟಾಪ್ ರೀಚ್ ಆಗೋದ. ಜಸ್ಟ್ ಬಸ್ ಹೋಯ್ತ್ರಿ. ತುಂಬಾ ಹೊತ್ತಾಯ್ತು, ಬಸ್ ಯಾವುದು ಬರ್ತಾನೆ ಇಲ್ಲ. ಫೈನಲಿ ನಮ್ದು ಬಸ್ ಬಂತ್ರಿ. ನವನಗರ ಒಂದು ಜಸ್ಟ್ ಸೀಟ್ ಸಿಕ್ತ್ರಿ, ಅದೊಂದು ಖುಷಿ. ಇಲ್ಲ ಮತ್ತೆ ಸಮಸ್ಯೆ ಆಗಿರೋದು. ಫೈನಲಿ ಒಂದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ಜಸ್ಟ್ ನಮ್ದು ಸ್ಟಾಪ್ ಬಂತ್ರಿ, ಹೇಳ್ಕೊಂಡಾಯ್ತಾ. ನಾವು ಮನೇನ ರೀಚ್ ಆಗೋದು ಇನ್ನೊಂದು 5 ಮಿನಿಟ್ಸ್ ಆಗ್ತೈತ್ರಿ. ಮನೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೇನ ರೀಚ್ ಆದಿವ್ರಿ. ಆಲ್ಮೋಸ್ಟ್ ಇವತ್ತಿನ ದಿನನೇ ಮುಗಿದೋಯ್ತ್ರಿ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಕಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.